ಓಂ ನಮೋ ನಾರಾಯಣಾಯ. ತುಲಾ ರಾಶಿಗೆ ನವೆಂಬರ್ ತಿಂಗಳಲ್ಲಿ ಯಾವೆಲ್ಲ ಗ್ರಹಸ್ಥಿತಿಯಿಂದ ಏನೆಲ್ಲ ಪ್ರಭಾವ ಆಗುತ್ತೆ ಹಾಗೂ ಯಾವ ರೀತಿ ಪರಿಹಾರಗಳನ್ನ ನೀವು ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತಿದ್ದೇನೆ. ತುಲಾ ರಾಶಿಯವ್ರಿಗೆ ಲಗ್ನದಲ್ಲೇ ನಿಜ ಸೂರ್ಯ ಇರೋದ್ರಿಂದ ಕೋಪ ಸಿಟ್ಟು ಜಾಸ್ತಿ ಇರುತ್ತೆ. ಬೇರೆಯವರಿಗೆ ನೀವೇನ್ ಮಾತಾಡ್ತೀರಾ ಅಂತಾನೆ ಗೊತ್ತಾಗಲ್ಲ. ನಿಮ್ಗೆ ಕಾನ್ಶಿಯಸ್ನೆಸ್ ಈ ತಿಂಗಳು ಕಮ್ಮಿ ಇರುತ್ತೆ. ಈ ತಿಂಗಳು ನಿಮ್ಗೆ ಹೊರದೇಶಕ್ಕೆ ಹೋಗೋ ಚಾನ್ಸಸ್ ಇದೆ. ಅಲ್ಲಿ ಏನಾದ್ರೂ ಪ್ರಾಬ್ಲಮ್ಸ್ ಆಗ್ಬೋದು, ಎಚ್ಚರಿಕೆ ವಹಿಸಿ. ನಿಮ್ಮ ಕೆಲಸದಲ್ಲಿ ಸೋಂಬೇರಿತನ ತೋರಿಸಬಾರ್ದು. ಯಾರ್ಯಾರಿಗೆ ತುಂಬಾ ಕಷ್ಟಪಟ್ಟರು ಕೂಡ ಕೆಲಸ ಸಿಗ್ತಿರಲ್ಲ ಅವ್ರಿಗೆಲ್ಲ ಈ ತಿಂಗಳು ಕೆಲಸ ಸಿಕ್ಕೇ ಸಿಗುತ್ತೆ. ನಿಮ್ಮ ಆಸೆಗಳನ್ನ ಕಂಟ್ರೋಲ್ ಮಾಡ್ಕೊಂಡು ನೀವು ಜೀವನ ಮಾಡ್ಬೇಕಾಗತ್ತೆ. ಯಾರೆಲ್ಲ ಪ್ರೀತಿ ಪ್ರೇಮ ಪ್ರಸಂಗದಲ್ಲಿ ಇರ್ತೀರಾ ಅವ್ರಿಗೆಲ್ಲ ನಿಮ್ಮ ಪ್ರೀತಿ ಸಿಗುತ್ತೆ, ಆದ್ರೆ ನೀವು ಉಳಿಸ್ಕೋಬೇಕಾಗತ್ತೆ. ಈ ತಿಂಗಳು ನಿಮ್ಮನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಬೇರೆಯವ್ರ ಬಗ್ಗೆ ನೀವು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ಎಲ್ಲ ಒಳ್ಳೇದಾಗತ್ತೆ. ಈ ತಿಂಗಳು ನೀವು ಟೆನ್ಷನ್ ಮಾಡ್ಕೊಂಡ್ರೆ ಕೂದಲು ಕೂಡ ಉದುರೋ ಸಾಧ್ಯತೆ ಉಂಟು. ಇದರಿಂದ ಖಿನ್ನತೆಗೆ ಹುಡುಗಾಗ್ತೀರಾ. ಪ್ರತಿ ಸೋಮವಾರದೊತ್ತು ಶಿವನ ದೇವಸ್ಥಾನಕ್ಕೆ ಹೋಗಿ ಹಾಲು ಮತ್ತು ಮೊಸರನ್ನ ಕೊಡೋದ್ರಿಂದ ಸಂಜೆ ವೇಳೆ ಶಿವನ ದೇವಸ್ಥಾನಕ್ಕೆ ಹೋಗಿ ಓಂ ನಮಃ ಶಿವಾಯ ಅಂತ ನೀವು ಕೂತ್ಕೊಂಡು ಹೇಳ್ತಾ ಇರಿ. ನಿಮ್ಮ ಸಂಕಷ್ಟಗಳು ಏನೇ ಇದ್ರೂ ಕೂಡ ಈ ತಿಂಗಳು ಪರಿಹಾರಗಳಾಗತ್ತೆ.